ಹೌದು. ನಮಸ್ಕಾರ. ನಾನು SB ರಾಜು, ಸವಳಂಗದ ಗ್ರಾಮ. ಇಲ್ಲಿ ಎಲ್ಲ ಸೇರಿರ್ತಕ್ಕಂಥ ಗೌಡರ ಅಭಿಮಾನಿಗಳೆಲ್ಲ ಸೇರಿ ಈ ದಿವಸ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಸೇರ್ಪಟ್ಟು DG ಶಾಂತನಗೌಡರ 50 ವರ್ಷದ ರಾಜಕೀಯ ಜೀವನದಲ್ಲಿ ಒಂದು ಬಾರಿಯಾದರೂ ಅವರು ಸಚಿವ ಸ್ಥಾನ ಆಗಬೇಕು ಅಂತ ಭಾಳ ಹಂಬಲದಿಂದ ನಾವೆಲ್ಲ ಕಾತರದಿಂದ ಕಾಯ್ತಾ ಇದ್ದೇವೆ. ಅದನ್ನು ಪಕ್ಷದ ವರಿಷ್ಠರು ಮತ್ತು ಹೈಕಮಾಂಡ್ ಪರಿಗಣಿಸಿ ನಮ್ಮ ಶಾಸಕರಾದ DG ಶಾಂತನಗೌಡರಿಗೆ ಈ ಸಾರಿ ಸಚಿವ ಸ್ಥಾನ ಕೊಡಲೇಬೇಕೆಂದು ಪಟ್ಟು ಹಿಡಿದು ಈ ಭಾಗದ ಎಲ್ಲ ಸಮಸ್ತ ಕಾರ್ಯಕರ್ತರು ಶಾಂತನಗೌಡರ ಪರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಮಸ್ಕಾರ. ಇವತ್ತು ನೀವು ನೋಡ್ತಾ ಇರ್ಬೋದು, ಇವತ್ತು ನಾವು ಸವಳಂಗ ಗ್ರಾಮದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ಸುತ್ತಮುತ್ತಲಿನ ಎಲ್ಲ ಹಳ್ಳಿಯಿಂದ ಬಂದಿರತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ಬೆಳಗ್ಗೆನೇ ಕೂಡ ಆಂಜನೇಯ ಸ್ವಾಮಿಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಇವತ್ತು ನಮ್ಮ ಅವಳಿ ತಾಲೂಕಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ಶಾಂತನಗೌಡರು ಈ ಬಾರಿಯ DK ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನವನ್ನು ಬೇಕೇ ಬೇಕು, ಕೊಡಲೇಬೇಕು ಅವರಿಗೆ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾವು ಬೆಳಗ್ಗೆನೂ ಕೂಡ ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನು ಸಲ್ಲಿಸಿದ್ದೇವೆ. ಇವತ್ತು DG ಶಾಂತನಗೌಡರಿಗೆ ಯಾಕೆ ಸಚಿವ ಸ್ಥಾನವನ್ನು ಕೊಡಬೇಕು ಅಂತಂದರೆ, ಯಾವತ್ತೂ ಕೂಡ DG ಶಾಂತನಗೌಡರು ಲಾಬಿಯನ್ನು ಮಾಡ್ತಕ್ಕಂಥವ್ರಲ್ಲ. ಅವರು ಯಾವತ್ತೂ ಕೂಡ ಅಧಿಕಾರ ನನ್ನನ್ನು ಹುಡುಕೊಂಡು ಬರಬೇಕು ಅಂತಕ್ಕಂಥ ಒಂದು ಸ್ವತಃ ಮನೋಭಾವ ಇಟ್ಟುಕೊಂಡು ಬೆಳೆದು ಬಂದಂಥ ಒಂದು ಪ್ರಬುದ್ಧ ರಾಜಕಾರಣಿಯಾಗಿರ್ತಾರೆ. ಅವರ ಒಂದು ಸನ್ನಡತೆಗೋಸ್ಕರ ಇಳಿ ವಯಸ್ಸಿನಲ್ಲಿ DG ಶಾಂತನಗೌಡರು ಇವತ್ತು ಮಾಡಿರ್ತಕ್ಕಂಥ ಸೇವೆ, ಅವರ ಕುಟುಂಬ ಇವತ್ತು ಈ ತಾಲೂಕಿನಲ್ಲಿ ಅವರ ಅಣ್ಣನವರು ಕೂಡ ಸುಮಾರು 3-4 ಬಾರಿ MLA ಆಗಿ ಸೇವೆ ಸಲ್ಲಿಸಿದ್ರು ಕೂಡ ಸಚಿವ ಸ್ಥಾನವನ್ನು ಕೊಡಲಿಲ್ಲ. ಇವತ್ತು DG ಶಾಂತನಗೌಡರು ಕೂಡ ಸೋಲು ಗೆಲುವಿನ ನಡುವೆ ಸುಮಾರು 3 ಬಾರಿ ಇವತ್ತು ಅವರು ಈ ಒಂದು ಅವಳಿ ತಾಲೂಕಿನಲ್ಲಿ ಜನಪ್ರಿಯ ಶಾಸಕರಾಗಿ ಕೆಲಸವನ್ನು ಮಾಡಿದ್ದಾರೆ. ಅವರ ಒಂದು ಇಳಿ ವಯಸ್ಸಿನಲ್ಲಿ ಇವತ್ತು ಪಕ್ಷ ಅವರನ್ನು ಗುರುತಿಸಿ ಇವತ್ತು ಸಚಿವ ಸಂಪುಟದಲ್ಲಿ ಅವರಿಗೆ ಸ್ಥಾನವನ್ನು ಕೊಡಲೇಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ವಿಶೇಷ ಪೂಜೆಯನ್ನು ಎಲ್ಲ ಕಾರ್ಯಕರ್ತರು ಕೂಡ ಇವತ್ತು ನಾವು ಒಕ್ಕಲಿಂದ ಕೇಳ್ತಾ ಇದ್ದೀವಿ. ದಯಮಾಡಿ ಈ ಬಾರಿ ಸಚಿವ ಸ್ಥಾನವನ್ನು ಕೊಡಬೇಕು. ಆ ನಿಟ್ಟಿನಲ್ಲಿ ಇವತ್ತು ಅವಳಿ ತಾಲೂಕಿನಲ್ಲಿ ಮತ್ತು ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಏನಾದರೂ ತಲೆ ಎತ್ತಿ ನಿಲ್ಲಬೇಕು ಅಂತಂದರೆ ಈ ಭಾಗದಲ್ಲಿ ಇವತ್ತು ಕೂಡ ನಮಗೆ ಬೇರೆ ಪಕ್ಷದಲ್ಲಿ ಸಚಿವ ಸ್ಥಾನವನ್ನು ಕೊಟ್ಟು ಆ ಪಕ್ಷದ ಕಾರ್ಯಕರ್ತರನ್ನ ಬಲ ತುಂಬುವಂಥ ಕೆಲಸವನ್ನು ಬೇರೆ ಪಕ್ಷದವರು ಮಾಡಿದ್ದಾರೆ. ಆದರೆ ಇವತ್ತು ಇಲ್ಲಿನ ಕಾರ್ಯಕರ್ತರು ನಾವು ಹೇಳ್ಕೊಳ್ಬೇಕು ಅಂತಂದರೆ, ನಮ್ಮ ಈ ದಾವಣಗೆರೆ ಜಿಲ್ಲೆ ಈ ಭಾಗಕ್ಕೆ ಯಾವತ್ತೂ ಕೂಡ ನಮ್ಮ ಪಕ್ಷದಲ್ಲಿ ಯಾರಿಗೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಸಚಿವ ಸ್ಥಾನವನ್ನು ಕೊಟ್ಟಿಲ್ಲ. ಹಾಗಾಗಿ ಇವತ್ತು ಕಾರ್ಯಕರ್ತರಿಗೆ ಬಲ ಬರಬೇಕು ಅಂತಂದರೆ DG ಶಾಂತನಗೌಡರಿಗೆ ಸಚಿವ ಸ್ಥಾನವನ್ನು ಇವತ್ತೇನು 25ನೇ ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಇವತ್ತು DG ಇವರು 25 ಅಂತೇಳಿ ನಾನು ಮಾಧ್ಯಮದಲ್ಲಿ ಕೇಳಿದ್ದೇನೆ. 25ನೇ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು ಇವತ್ತು ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸಂಜೆ 4 ಗಂಟೆಗೆ ತಗೊಳ್ತಾ ಇದ್ದಾರೆ. ಆ ಒಂದು ಸಚಿವ ಸಂಪುಟದಲ್ಲಿ ನಮ್ಮ DG ಶಾಂತನಗೌಡರು ಮಂತ್ರಿ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲ ಕಾರ್ಯಕರ್ತರ ಆಸೆ ಅಭಿಲಾಷೆ. ಹಾಗಾಗಿ DG ಶಾಂತನಗೌಡರು ಹೊನ್ನಾಳಿ ತಾಲೂಕಿನ ದೊಡ್ಡ ಮನೆಯ ಕುಡಿ, ಅವರು ಈ ಬಾರಿ ಸಚಿವರು ಆಗಲೇಬೇಕು ಅಂತಕ್ಕಂಥದ್ದು ಎಲ್ಲರ ಒಕ್ಕರಲಿನ ಮನವಿ. ಹಾಗಾಗಿ ಇವತ್ತು ಆಂಜನೇಯ ಸ್ವಾಮಿಯಲ್ಲೂ ಕೂಡ ಎಲ್ಲ ದೇವರಲ್ಲೂ ಕೂಡ ನಾವು ಪ್ರಾರ್ಥನೆ ಮಾಡ್ಕೊಳ್ತೇವೆ. ನೀವು ಹೇಳಿದ ಹಾಗೆ ನಮ್ಮ ಪರಮೇಶ್ವರಪ್ಪನವ್ರು ಇರ್ಬೋದು, ಮತ್ತು ಹೊಸಕೊಪ್ಪದ ನಮ್ಮ ರುದ್ರಪ್ಪನವರು ಕೂಡ ರೈತ ಸಂಘದ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಂಥವರು. ಬಹುಶಃ ಇಲ್ಲಿ ಏನಾಗಿದೆ ಅಂತಂದರೆ, ಕಾರ್ಯಕರ್ತರಲ್ಲಿ ಜನರಲ್ಲಿ ಒಂದು ಭಾವನೆ ಮೂಡ್ತಾ ಇದೆ. ಇವತ್ತು ಕಾಂಗ್ರೆಸ್ ಪಕ್ಷ ಲಿಂಗಾಯತರನ್ನ ಕಡೆಗಣಿಸ್ಬೋದು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಭಾಗದಲ್ಲಿ ಕಾರ್ಯಕರ್ತರಲ್ಲಿ ಮತ್ತು ಒಂದು ಏನು ಮತದಾರರಲ್ಲಿ ಆ ಭಾವನೆ ಬರಬಾರ್ದು ಅಂತಂದರೆ ಇವತ್ತು ದಿವಸ DG ಶಾಂತನಗೌಡರು ಕೂಡ ಸಾಧು ವೀರಶೈವ ಲಿಂಗಾಯತ ಸಮಾಜಕ್ಕೆ ಸೇರಿದಂಥವರು. ಆ ನಿಟ್ಟಿನಲ್ಲಿ ಈ ಭಾಗದಲ್ಲಿ HSR ರುದ್ರಪ್ಪನವರು ಹೊರತುಪಡಿಸಿದರೆ ಯಾರೂ ಕೂಡ ನಮ್ಮ ಸಾಧು ಲಿಂಗಾಯತ ಸಮಾಜದಿಂದ ಸಚಿವ ಸ್ಥಾನ ಸಿಕ್ಕಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷ ಇವತ್ತು ಲಿಂಗಾಯತ ಸಮುದಾಯವನ್ನು ಕಡೆಗಣಿಸ್ತದೆ ಅಂತಕ್ಕಂಥ ಒಂದು ಏನು ಬೇಸರದ ನುಡಿ ಜನರಲ್ಲಿದೆ, ಅದು ಹೋಗಲಾಡಬೇಕು ಅಂತಂದರೆ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು DG ಶಾಂತನಗೌಡರಿಗೆ ಸಚಿವ ಸ್ಥಾನವನ್ನು ಕೊಡಲೇಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಮುಂದಿನ ಬಾರಿ ನಾವು 2028ಕ್ಕೆ ಮತ್ತೆ ಈ ಅವಳಿ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಚಿಹ್ನೆಯನ್ನು ನಾವು ಮತ್ತೆ ಮತದಾರರಲ್ಲಿ ಮನಸ್ಸನ್ನು ಅವರಿಗೆ ಮನವೊಲಿಸಿ ಮತ್ತೆ ಈ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂತಂದರೆ ಈ ಸಾರಿ ನಮಗೆ ಈ ಭಾಗಕ್ಕೆ DG ಶಾಂತನಗೌಡರಿಗೆ ಸಚಿವ ಸ್ಥಾನವನ್ನು ಕೊಡಲೇಬೇಕು ಅಂತಕ್ಕಂಥ ಎಲ್ಲರ ಮನವಿಯಾಗಿದೆ. ನಾನು ಸವಳಂಗ ತಾಲೂಕ್ ಪಂಚಾಯತಿ ಮೆಂಬರು, ಮಾಜಿ ತಾಲೂಕು ಮೆಂಬರು ಪೀರಣ್ಣಗೆ ಅಂತೇಳಿ. ಇವತ್ತು DK ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ನಮ್ಮ ಅವಳಿ ತಾಲೂಕಿನ ಶಾಂತನಗೌಡರಿಗೆ ಸಚಿವ ಸ್ಥಾನ ಕೊಡಬೇಕಂಥೇಳಿ ನಮ್ಮ ಎಲ್ಲ ಕಾರ್ಯಕರ್ತರು ಮತ್ತು ನಮ್ಮ ತಾಲೂಕು ಪಂಚಾಯತ್ ಕ್ಷೇತ್ರದಿಂದ ಎಲ್ಲರ ಅಭಿಪ್ರಾಯದಿಂದ ನಾನು ಸಚಿವ ಸ್ಥಾನ ಕೊಡಬೇಕಂತೇಳಿ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ.
ಇವತ್ತೇನು ಸವಳಂಗ ಸುತ್ತಮುತ್ತಲಿನ ಗ್ರಾಮಸ್ಥರು, ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ನಿಷ್ಠಾವಂತ ಕಾರ್ಯಕರ್ತರು DG ಶಾಂತನಗೌಡರ ಒಂದು ಏನು ಸಚಿವ ಸ್ಥಾನಕ್ಕೆ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಇಡೀ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ 182 ಹಳ್ಳಿಯಲ್ಲೂ ಕೂಡ ಪಕ್ಷದ ಕಾರ್ಯಕರ್ತರು ಇವತ್ತು ನಿನ್ನೆಯಿಂದನೂ ಕೂಡ ಒಂದು ವಾರದಿಂದನೂ ಕೂಡ ಅವ್ರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅನ್ನೋಕ್ಕಂಥ ಹೋರಾಟಗಳನ್ನ ಪತ್ರಿಕಾಗೋಷ್ಠಿಗಳನ್ನ ಅನೇಕ ದೇವಸ್ಥಾನಗಳ ಅರ್ಚನೆ ಮಾಡೋದ್ರ ಮುಖಾಂತರ ಅನೇಕ ವಿಚಾರಗಳನ್ನ ಇಟ್ಕೊಂಡು ಇವತ್ತು ಅವ್ರಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕು ಅಂತೇಳಿ ಪಟ್ಟು ಹಿಡ್ಕಂತ ಕೂತಿದ್ದಾರೆ. ಯಾಕಪ್ಪ ಅಂತಂದರೆ ಇವತ್ತು DG ಶಾಂತನಗೌಡರು ಇದು 3ನೇ ಬಾರಿಗೆ MLA ಆಗಿರ್ತಕ್ಕಂಥ ವ್ಯಕ್ತಿ. ಯಾಕಂತಂದರೆ ಇವರು ಮೊದಲನೇ ಬಾರಿ ಗೆದ್ದಾಗ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಗೆದ್ದಿರ್ತಾರೆ. ಮತ್ತು 2ನೇ ಬಾರಿ ಕಾಂಗ್ರೆಸ್ ಪಕ್ಷದಿಂದ, 3ನೇ ಬಾರಿ ಕಾಂಗ್ರೆಸ್ ಪಕ್ಷದಿಂದ. ಹಿರಿಯರ ಸಂಭಾವ್ಯ ಪಟ್ಟಿಯಲ್ಲಿ ಏನು DG ಶಾಂತನಗೌಡರು ಇವತ್ತಿಗೂ ಅವರು ಸಚಿವ ಆಕಾಂಕ್ಷಿ ಅಂತ ಕೇಳಿಲ್ಲ. ಆಮೇಲೆ ಪಕ್ಷದ ವಿರುದ್ಧವಾಗಿ ಯಾವತ್ತೂ ಕೂಡ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿಲ್ಲ. ಅಂಥ ನಿಷ್ಠಾವಂತ ವ್ಯಕ್ತಿಗೆ ಇವತ್ತು ಹೊನ್ನಾಳಿ ನ್ಯಾಮತಿ ತಾಲೂಕಲ್ಲಿ ಅವರಿಗೆ ಅವ್ರದ್ದೇ ಆಗ್ತಕ್ಕಂಥ 75 ಸಾವಿರ ಅವರ ಅಭಿಮಾನಿ ಬಳಗನ ಹೊಂದಿರತಕ್ಕಂಥ ಶಾಂತನಗೌಡರು ಇವತ್ತು ಅವರಿಗೆ ಸಚಿವ ಸ್ಥಾನನ ಕೊಡಬೇಕು. ಯಾಕಪ್ಪ ಅಂದರೆ ಪಕ್ಷಕ್ಕಿಂತ ಅವರು ಶಾಂತನಗೌಡರ ಅಭಿಮಾನಿ ಬಳಗ 75 ಸಾವಿರ ಕಾರ್ಯಕರ್ತರು ಅವರ ಜೊತೆಗಿದ್ದಾರೆ. ಆ ನಿಟ್ಟಿನಲ್ಲಿ ಮುಂದಿನ ದಿನಮಾನಗಳಲ್ಲಿ ಅವರಿಗೆ ಏನಾದ್ರು ಪಕ್ಷ ಬೆಳೆಸಬೇಕು, ಈ ತಾಲೂಕಲ್ಲಿ ಈ ಪಕ್ಷ ಇದು ಮಾಡಬೇಕು ಅನ್ನೋ ಇದ್ದಿದ್ರೆ ವರಿಷ್ಠರು ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತಕ್ಕಂಥದ್ದನ್ನ ಪಟ್ಟನ್ನು ನಾನು ಇಡೀ 182 ತಾಲೂಕಲ್ಲಿ ಹಳ್ಳಿಗಳಲ್ಲಿ ನಾವು ಪ್ರಚಾರ ಮಾಡ್ತಾ ಇದ್ವಿ. ಒಂದು ವೇಳೆ ನೀವು ಅಂಥ ವ್ಯಕ್ತಿಗೆ DG ಶಾಂತನಗೌಡರ ಅಂಥ ವ್ಯಕ್ತಿಗೆ ಏನಾದರೂ ನೀವು ಸಚಿವ ಸ್ಥಾನ ಕೊಡದೇ ಹೋದರೆ ಮುಂದಿನ ದಿನಗಳಲ್ಲಿ ನಾವು DK ಶಿವಕುಮಾರ್ ಮನೆ ಮುಂದೆ ಧರಣಿ ಅಥವಾ ಪ್ರತಿಭಟನೆ ಮಾಡೋದ್ರ ಮುಖಾಂತರ ನಾವು ಮುಂದಿನ ನಡೆಗಳನ್ನು ಮಾಡ್ತೀವಿ. ಹಾಗಾಗಿ ಆ ನಿಟ್ಟಿನಲ್ಲಿ DG ಶಾಂತನಗೌಡರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತಕ್ಕಂಥ ಪಟ್ಟನ್ನು ಇಡೀ ತಾಲೂಕಿನ ಎಲ್ಲ ಹಳ್ಳಿಗಳಲ್ಲೂ ಕೂಡ ನಾವು ಮಾಧ್ಯಮ ಇದಿರ್ಬೋದು, ಮೀಡಿಯಾ ಇರ್ಬೋದು, ಎಲ್ಲ ಇದರಲ್ಲೂ ಕೂಡ ನಾವು ಪ್ರಚಾರ ಮಾಡ್ತಾ ಇದ್ವಿ. ಆ ನಿಟ್ಟಿನಲ್ಲಿ ಕೊಡಲೇಬೇಕು ಅಂತಕ್ಕಂಥದ್ದನ್ನ ನಾವು ಒಂದು ಪಟ್ಟನ್ನು ಮಾಡ್ತಾ ಇದ್ವಿ, ಆದೇಶ ಮಾಡ್ತಾ ಇದ್ವಿ. ಹೌದು, ನಿಜ. ನೀವು ಹೇಳಿದ್ದು 100ಕ್ಕೆ 100 ನಿಜ. ಹಿಂದೆ ಚುನಾವಣಾ ಸಂದರ್ಭದಲ್ಲಿ ಏನು ಪ್ರಚಾರ ರ್ಯಾಲಿ ನಡೀತಲ್ಲ, ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಈ ಮಾತು ಹೇಳಿದ್ದು ನಿಜ. ಈ ಯಾವುದೇ ಇದುವರೆಗೂ ನಿಮ್ಮ ರಾಜಕೀಯ 50 ವರ್ಷದ ರಾಜಕೀಯ ಜೀವನದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ನೀವು ರಾಜಕಾರಣ ಮಾಡ್ಕೊಂಬಂದಿದ್ದೀರಿ. ನಿಮ್ಮಂಥ ರಾಜಕಾರಣಿಗಳಿಗೆ, ಸರಳ ಸಜ್ಜನಿಕೆ ಇರುವಂಥ ರಾಜಕಾರಣಿಗೆ ಎಲ್ಲ ಸಮಾಜದವರು, ಎಲ್ಲ ಹಿಂದುಳಿದ ವರ್ಗದವರು ಎಲ್ಲರೂ ನಿಮಗೆ ಒಕ್ಕರ್ಲಿಂದ ಇಷ್ಟೊಂದು ಜನ ಸೇರಿಬಿಟ್ಟು, ನಿಮಗೆ ಅಭಿಮಾನಿಗಳು ಸೇರಿಬಿಟ್ಟು ನಿಮ್ಮನ್ನು ಚುನಾವಣೆಯಲ್ಲಿ ಎಲ್ಲ ಭಾಗಿಯಾಗಿದ್ದಾರೆ ಅಂದರೆ ನೀವು ಈಗಾಗಲೇ ಗೆದ್ದಾಗಿದೆ ಅಂಥೇಳಿ ಹಿಂದಿನ ದಿನದಲ್ಲಿ ಹೇಳಿದ್ದು ನಿಜ. ಹಾಗಾಗಿ ನಾವೇನು ಹೇಳೋದು ಅಂದರೆ, ಈ ಇಬ್ಬರು ಏನು ಜೋಡೆತ್ತಿ ಏನಿದಾರಲ್ಲ, ನಮ್ಮ DK ಶಿವಕುಮಾರ್ ಅವರು ಹಾಗೂ ಸಿದ್ದರಾಮಯ್ಯನವರು ಈ ಬಾರಿ ತಮ್ಮ ಸಚಿವ ಸಂಪುಟದಲ್ಲಿ ನಮ್ಮ DG ಶಾಂತನಗೌಡರವರಿಗೆ ಖಂಡಿತವಾಗಿಯೂ ಸಚಿವ ಸ್ಥಾನವನ್ನು ನೀಡ್ತಾರೆ ಅನ್ನೋ ಭರವಸೆ ನಮ್ಮೆಲ್ಲ ಅಭಿಮಾನಿಗಳಿಗೂ ಇದೆ. ಅದನ್ನು ನಮ್ಮ ಆಸೆಯನ್ನು ಈಡೇರಿಸಬೇಕು ಅಂತೇಳಿ ನಾವು ಒಕ್ಕರ್ಲಿಂದ ಎಲ್ಲರೂ ಆಗ್ರಹ ಮಾಡ್ತಾಯಿದ್ವಿ. ಅವಳಿ ತಾಲೂಕುಗಳಾದ ನ್ಯಾಮತಿ ಮತ್ತು ಹೊನ್ನಾಳಿ ತಾಲೂಕಿನಲ್ಲಿ DG ಶಾಂತನಗೌಡರು ಶಾಸಕರಾಗಿದ್ದಾರೆ. ಅದು ಸಚಿವ ಸಂಪುಟದಲ್ಲಿ ಅವರು ಸಚಿವರಾಗಬೇಕೆಂದು ಸವಳಂಗ ಭಾಗದ ಕಾಂಗ್ರೆಸ್ ಮುಖಂಡರು ಮತ್ತು ಸಚಿವರು ಎಲ್ಲ ಸೇರಿಕೊಂಡು ಅವರಿಗೆ ಅರ್ಚನೆ, ಆಂಜನೇಯ ಸ್ವಾಮಿ ದೇವರಿಗೆ ಅರ್ಚನೆಯನ್ನು ಮಾಡಿಸೋಕ್ಕೆ ಇವತ್ತು ಬಂದಿದ್ದಾರೆ ಎಲ್ಲರೂ. ಅವರು 8/12/1948ರಲ್ಲಿ ಜನಿಸಿದ್ದಾರೆ. ಅವರು DG ಶಾಂತನಗೌಡ ಸಚಿವರಾಗಬೇಕೆಂದು ಇವತ್ತು ಅರ್ಚನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ज्येष्ठराज्यं ब्रह्मण सुप्तशृंगने कीर्तिशीलसाधनं मम महागणपति मावायामि स्थापयामि पूजयामि महागणपति मावायामि स्थापयामि पूजयामि।